ನೈನಿ 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 ಇಲ್ಲಿದ್ಯಾ? ಬಾಬಾ. ಎಲ್ಲಿಗೆ ಹಾಸಿನಿ ಅಕ್ಕ? ತಿಲೋತ್ತಮ ಅತ್ತೆ ಬರೋಕ್ ಹೇಳಿದ್ರು. ಹೌದಾ? ನಿಂತ್ಕೋ. ಹಾ, ನಾನ್ ನಿನ್ನನ್ನ ಕ್ವಶನ್ ಮಾಡಿದ್ದೀನಿ. ಆನ್ಸರ್ ಕೊಡ್ಲಿಲ್ವಾ? ಇಲ್ಲ, ಕೊಡಲ್ಲ. ಯಾಕಂದ್ರೆ ನೈನಿ ಮೌನದಲ್ಲೂ ಉತ್ತರ ಇರುತ್ತೆ. ಅರ್ಥ ಮಾಡ್ಕೋಬೇಕು. ಅರ್ಥ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕು. ಬರ್ತಾ ಬರ್ತಾ ಅರ್ಥ ಆಗುತ್ತೆ. ಏನ್ ಅರ್ಥ ಆಗತ್ತೆ? ಏನೂ ಅರ್ಥ ಆಗಲ್ಲ ಅಂತ. ನೈನಿ ನೀನ್ ಬಾ. ಜಾಗ ಬಿಡಿ ಆಂಟಿ. ಏನಂಟಿ ಹಾಗೆ ನೋಡ್ತಾ ಇದ್ದೀರಾ? ನೀನ್ ಹೀಗೆ ಅಲಂಕಾರ ಮಾಡ್ಕೊಂಡ್ರೆ ಅಕ್ಕ ನಿನ್ನಲ್ಲಿ ಹಣದ ಅಧಿಪತಿಯಾಗಿರುವ ಕನಕ ಮಹಾಲಕ್ಷ್ಮಿನ ನೋಡ್ತಾಳೆ ಜಾಸ್ಮಿನ್. ಮದ್ವೆ ಆದ್ಮೇಲೆ ಇನ್ನಷ್ಟು ಅದೃಷ್ಟ ಬರುತ್ತೆ ನಮಗೆ. ಅಕ್ಕ, ನಯನಿ ಚೆನ್ನಾಗಿದ್ದಾಳ, ಜಾಸ್ಮಿನ್ ಚೆನ್ನಾಗಿದ್ದಾಳ? ಇದೆಂಥ ಪ್ರಶ್ನೆನೋ? ತಾಜ್ ಮಹಲ್ ಚೆನ್ನಾಗಿದ್ಯಾ ಇಲ್ಲ ಹಿಂದೆ ಹರಿಯೋ ಚಿಕ್ಕ ಕಾಲುವೆ ಚೆನ್ನಾಗಿದ್ಯಾ ಅಂತ ಕೇಳ್ದಾಗಿದೆ. ಅತ್ತೆ, ನೀವದನ್ನ ಚಿಕ್ಕ ಕಾಲುವೆ ಅನ್ಕೊಂಡಿದ್ದೀರಾ ಅಷ್ಟೇ. ಅದ್ರ ಹಿಂದೆ ಇರೋದು ಯಮುನಾ ನದಿ. ಅಲ್ಲಿನ ಜನಕ್ಕೆ ಜೀವನಾಧಾರ. ಚೆನ್ನಾಗಿ ಹೇಳಿದೆ ಹಾಸಿನಿ. ನೈನಿ ಕೂಡ ಅಷ್ಟೇ. ಅಂದ ಅಷ್ಟೇ ಅಲ್ಲ, ಈ ಮನೆ ಆಧಾರ. ಸುಮ್ನೆ ಇರಿ ಮಾಮ್. ನಿಮ್ ಇಂಡಿಯಾದಲ್ಲಿ ಸರ್ವೆಂಟ್ಸ್ ಮೇಲೆ ಡಿಪೆಂಡ್ ಆಗಿ ಅಭ್ಯಾಸ ಆಗೋಗಿದೆ ನಿಮ್ಗೆ. ನಿಮ್ ಅಮೆರಿಕಾದಲ್ಲಿ ನಿಮ್ ಪಾತ್ರೆನ ನೀವೇ ತೊಳಿತೀರಾ ಆಂಟಿ? ಈಗಿರೋ ವಿಷಯ ಹಲ್ಲು ಜೊತಾಗ್ಲಿ ಪಾತ್ರೆ ತೊಳೆಯೋದ್ರ ಬಗ್ಗೆ ಅಲ್ಲಮ್ಮ. ವಿಶಾಲ್ನ ಮೊದಲನೇ ಹೆಂಡತಿ ಚೆನ್ನಾಗಿದ್ದಾಳ ಇಲ್ಲ ಆಗೋ ಎರಡನೇ ಹೆಂಡತಿ ಚೆನ್ನಾಗಿದ್ದಾಳ ಅಂತ ಕೇಳೋ ಅಗತ್ಯ ಇಲ್ಲ. ಯಾರು ಏನೇ ಅನ್ಕೊಂಡ್ರೂ ಪರವಾಗಿಲ್ಲ. ನಯನಿ ಜಾಸ್ಮಿನ್ ಕಾಲ್ ಬೆರಳಿಗೂ ಕೂಡ ಸಮ ಅಲ್ಲ. ಕತ್ತೆಗೇನ್ ಗೊತ್ತು ಕಸ್ತೂರಿ ವಾಸನೆ ಅಂತಾರೆ. ಗಾದೆ ಮಾತು ಆಂಟಿ. ನಿಮ್ ಅಮೆರಿಕಾದಲ್ಲಾದ್ರೆ ಡಾಂಕಿ ನೋಸ್ ನಥಿಂಗ್ ಅಂತ. ಹೇಯ್, ಸುಮ್ನಿರೋ. ಯಾವಾಗ್ಲೂ ಏನಾದ್ರೂ ಒಂದು ಒಟ್ಟುಗೂಡ್ತಾನೆ ಇರ್ತೀಯ. ಡೋರಾ ಆಂಟಿ? ಡೋರಾ ಅಲ್ಲಮ್ಮ, ದೂರ. ಶಾರ್ಟ್ಕಟ್. ಫುಲ್ ನೇಮು ಮಿಸಸ್ ಧುರಂಧರ. ಅಫ್ಕೋರ್ಸ್ ಆಂಟಿ. ನೈನಿ, ನನ್ನ ಕಾಲ್ ಬೆರಳಿಗೂ ಸಮ ಇಲ್ಲ ಅಂತ ಹೇಳಿದ್ರಿ. ಆದ್ರೆ ನೈನಿ ನನ್ನ ಕಾಲ್ ಬೆರಳನ್ನ ನೋಡೇ ಇಲ್ವಲ್ಲ. ಹಾಗೆ ಹೇಗೆ ಹೋಲಿಸ್ತೀರಾ ಅಂತ ನನ್ನ ಡೌಟ್. ನೈನಿ, ಕಾಲ್ ಉಗುರನ್ನ ಕಟ್ ಮಾಡು ಅಂತಂದ್ರೆ ಕತ್ತನ್ನೇ ಕತ್ತರಿಸ್ಬಿಡು, ಪೀಡೆ ತೊಳಗುತ್ತೆ. ಏಯ್, ನೀನೇನು ಯಾವಾಗ್ಲೂ ಗುಸು ಗುಸು ಅಂತ ಏನಾದ್ರೂ ಗೊಣಗ್ತಾನೆ ಇರ್ತೀಯಲ್ಲ? ಜಾಸ್ಮಿನ್ ಹೇಳೋದು ಕರೆಕ್ಟೇ. ನೈನಿ ಜಾಸ್ಮಿನ್ ಪಾದನ ನೋಡೇ ಇಲ್ಲ. ಏನಿವಾಗ ಪ್ರದರ್ಶನ ಮಾಡ್ತಾ ಕೂರ್ತೀರಾ? ಇಲ್ಲೇನೋ ಸಿನಿಮಾ ತೋರಿಸ್ತಾರೆ ಅನ್ಸುತ್ತೆ. ನಾವು ಹೊರಗೆ ಹೋಗೋಣ ಬಾ ಜಶ್ವಂತ್. ಸ್ವಲ್ಪ ಇರಿ, ಎಲ್ರೂ ನೋಡ್ಬೋದು. ಅಂದವಾದ ಜಾಸ್ಮಿನ್ ಪಾದಗಳಿಗೆ ನಯನಿ ಅಲ್ತಾ ಹಚ್ಚಬೇಕು, ಅಲ್ತಾ ಹಚ್ಚಬೇಕು, ಅಲ್ತಾ ಹಚ್ಚಬೇಕು,
ಅಲ್ತಾ ಹಚ್ಬೇಕು. ಸೂಪರ್ ಅತ್ಗೆ. ಹಾಗಾದ್ರೆ ಅವಳು ಜಾಸ್ಮಿನ್ ಕಾಲ್ ಬೆರಳಿನ ಉಗ್ರುನು ನೋಡ್ತಾಳೆ. 2 ಕೆಲ್ಸನೂ ಆಗೋಗತ್ತೆ. ದಿಸ್ ಇಸ್ ಟು ಮಚ್ ದುರ್ದು ಆಂಟಿ. ನಮ್ ನೈನಿ ಕೈಯಿಂದ ಜಾಸ್ಮಿನ್ ಕಾಲನ್ ಮುಟ್ಟಿಸ್ತೀರಾ? ಕಾಲ್ ಹಿಡ್ಕೋತಾಳೆ ಅಂತ ಯಾಕ್ ಅನ್ಕೋತ್ಯಾ ಹಾಸಿನಿ? ಅಂದವಾಗಿ ಅಲ್ತಾ ಬರೀತಾಳೆ, ಅದ್ರಲ್ಲೇನ್ ತಪ್ಪು? ಜೊತೆಗೆ ಇವಳು ಈ ಮನೆ ಕೆಲಸದವಳಲ್ವಾ? ಸೊಸೆ ಅನ್ನೋ ವಿಷಯ ಮರ್ತ್ ಹೋದ್ರ ದುರ್ದು ಆಂಟಿ? ನಿಮಗ್ ತಾಳಿ ಬಗ್ಗೆ ವಿವರವಾಗಿ ಹೇಳಿದ್ಲಲ್ಲ ಅಜ್ಜಿ, ನೀವಾದ್ರೂ ಹೇಳಿ ನೈನಿ ಕೈಯಿಂದ ಆ ಜೆಸ್ಸಿಗೆ ತಿಲ್ಕ ಬರ್ಸೋದ್ ಬೇಡ ಅಂತ. ಒಬ್ರು ಹೇಳೋದಲ್ಲ, ನೈನಿಗೆ ಆ ವಿಷಯ ಬಿಡ್ತಾ ಇದ್ದೀನಿ. ನಾನೇ ಹಚ್ತೀನಿ. ಇದು ವಿನಯ ವಿಧೇಯತೆ ಅಂದ್ರೆ. ಅವಳಿಗೆ ಉತ್ಸಾಹ ಇರ್ಬೇಕಾದ್ರೇನೆ ಹಚ್ಲಿ ಬಿಡಿ. ಹೌದು, ನೋ ಡಿಲೇ. ಸ್ಟಾರ್ಟ್ ಮಾಡು. ತಗೋ. ಮಾಡ್ತಿದ್ಯಾ ನೈನಿ? ನಿನ್ ಗಂಡನ್ ಪ್ರಾಣ ಉಳಿಸ್ಬೇಕಾದವಳು ನೀನು. ಅದ್ಬಿಟ್ಟು ಇಂಥವ್ರ ಸೇವೆ ಮಾಡ್ಕೊಂಡು ಕೂತಿರ್ತೀಯಾ? ಅವ್ರು ಏನ್ ಬೇಕಾದ್ರೂ ಹೇಳ್ತಾರೆ, ಎಲ್ಲದಕ್ಕೂ ತಲೆ ಅಲ್ಲಾಡಿಸ್ಬೇಡ. ನಾನಾಗ ತಲೆ ಅಲ್ಲಾಡ್ಸಿದಿಕ್ಕೆ ನನ್ನ ತಲೆನೇ ತೆಗೆದ್ಬಿಟ್ರು. ಬಂಗಾರದಂತ ಜೀವನನ ನೀನ್ ಯಾಕೆ ಹಾಳು ಮಾಡ್ಕೋತಾ ಇದ್ಯಾ? ವಿಶಾಲ್ ಅವ್ರನ್ನ ಕಾಪಾಡ್ಕೊ, ಅದು ನೀನ್ ಮಾಡ್ಬೇಕಾಗಿರೋದು. ಅವರೇ ನಿನ್ ಜೀವ, ಅವರೇ ನಿನ್ ಪ್ರಾಣ. ಇವರೆಲ್ಲ ಬಂದು ಹೋಗೋರೆ. ಅವ್ರ ಜೊತೆ ನಿನಗೇನ್ ಕೆಲಸ? ಕೆಲಸದವಳಾದ ಮಾತ್ರಕ್ಕೆ ಎಲ್ಲ ಕೆಲಸನೂ ಮಾಡ್ಬೇಕಾ? ನಿನ್ ಸಂಸಾರ ಉಳಿಸ್ಕೊಳ್ಳೋದಿಕ್ಕೆ, ನಿನ್ ಮನೆನ ಕಾಪಾಡ್ಕೊಳ್ಳೋದಿಕ್ಕೆ ನೀನ್ ಏನ್ ಬೇಕಾದ್ರೂ ಮಾಡು. ಆದ್ರೆ ಇಂಥವ್ರ ಕಾಲ್ ಮಾತ್ರ ಹಿಡಿಬೇಡ. ಅಂತ ಪರಿಸ್ಥಿತಿ ಬಂದ್ರೆ ಅವ್ರ ಜುಟ್ಟು ಹಿಡಿಬೇಕು. ಅರ್ಥ ಆಯ್ತಾ? ಬಿಸಾಕು, ನಿನ್ ಕೈಯಲ್ಲಿರೋದನ್ನ ಬಿಸಾಕು. ಬಿಸಾಕು ಬಿಸಾಕು ನೈನಿ, ಬಿಸಾಕು ಬಿಸಾಕು ಬಿಸಾಕು.
ಬಿಡುವಿನ ವೇಳೆ ಈ ಜಾಸ್ಮಿನ್ ಕೋತಿ ತರ ಕಾಣಿಸ್ತಾಳೆ. ಯು ಇಡಿಯಟ್. ಎಷ್ಟು ಧೈರ್ಯ ನಿನಗೆ ನೈನಿ ಮೇಲೆ ಕೈ ಮಾಡೋದಕ್ಕೆ ನೋಡ್ತೀಯ? ಅದು ತಣ್ಣಗೆ ಇರುತ್ತೆ, ಆದ್ರೆ ಬೇಕು ಅಂತಲೇ ನೈನಿ ಹಾಗೆ ಮಾಡಿದ್ಲು. ಬೇಕು ಅಂತ ಮಾಡಿಲ್ಲ ಯಜಮಾನ್ರೆ. ಏನಾಯ್ತು ಏನೂ ಗೊತ್ತಿಲ್ಲ, ಗೊತ್ತಿಲ್ಲದೆ ಹಾಗೆ ಬಿದ್ದೋಯ್ತು. ಇದೊಳ್ಳೆ ಕತೆ ಆಯ್ತು. ಏನಾಯ್ತು ಅಂತ ಗೊತ್ತಿಲ್ವಂತೆ, ಮಕ್ಕದ ಮೇಲೆ ಚೆಲ್ಬಿಟ್ಲಂತೆ. ಮಾಡಿದ ತಪ್ಪಿಗೆ ಪನಿಷ್ ಮಾಡ್ಬೇಕಲ್ವಾ ವಿಶಾಲ್? ಅದು ತಪ್ಪಲ್ಲ, ಗೊತ್ತಿಲ್ಲದೆ ಆಗಿರೋದು. ನನಗದು ತಪ್ಪೆ. ಹೊಡಿತೀನಿ ಅಂತ ಕೈ ಮಾಡಕ್ ನೋಡಿದ್ರೆ ನಿನಗೆ ಪ್ರಾಬ್ಲಮ್ ಆಗುತ್ತೆ ಜಾಸ್ಮಿನ್. ಯಾಕಂದ್ರೆ ಈ ಮದುವೆ ನಡಿಬೇಕು ಅಂತ ಹೇಳಿದ ನೈನಿನೇ ಈ ಮದುವೆ ನಡಿಬೇಕಾ ಬೇಡವಾ ಅಂತ ಹೇಳಬೇಕಾಗಿದೆ. ಯೋಚನೆ ಮಾಡಿದ್ರೆ ಅರ್ಥ ಆಗುತ್ತೆ, ಇಲ್ಲದೆ ಹೋದರೆ ನಿನ್ನ ಪ್ರಯತ್ನ ವ್ಯರ್ಥ ಆಗುತ್ತೆ. ಜಾಸ್ಮಿನ್, ಲೀವ್ ಇಟ್. ವಿಶಾಲ್ ಅಷ್ಟು ಹೇಳಿದ್ಮೇಲೂ ನೀನು ಆವೇಶ ಪಡೋದು ಅಷ್ಟು ಸರಿಯಲ್ಲ. ನಿಜಾನೇ, ನಿಶ್ಚಿತಾರ್ಥಕ್ಕೆ ಟೈಮ್ ಆಗುತ್ತೆ. ಮೊದಲು ಆ ಕೆಲಸ ನೋಡಿ. ನಡೀರಿ. ಹಾ, ದುರುದು ಅತ್ತೆ, ಇವಾಗ ಹೇಳಿ, ಜಾಸ್ಮಿನ್ ಚೆನ್ನಾಗಿದ್ದಾಳ, ನೈನಿ ಚೆನ್ನಾಗಿದ್ದಾಳ? ಅವಳು ದೃಷ್ಟಿ ಬೊಂಬೆ ಆಗಿದ್ರೆ ನಮ್ ನೈನಿ ಮುದ್ದಾದ ಬೊಂಬೆ ತರ ಇದ್ದಾಳೆ. ಸೀನ್ ಮುಗೀತಲ್ಲ, ಮುಖ ತೊಳ್ಕೊಂಡ್ ಬಂದ್ರೆ ನೆಕ್ಸ್ಟ್ ಸೀನಿಗೆ ಹೋಗೋಣ. ಬಾ ನೈನಿ, ನೀನ್ ಬಾ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಯಜಮಾನ್ರಿಗೆ ಜಾಸ್ಮಿನ್ ನಮ್ಮವ್ರಿಗೆ ನಿಶ್ಚಿತಾರ್ಥ ಮಾಡ್ತಾರೆ. ಈ ಚೀಟಿಲಿ ಸುಧಾಕ ಏನ್ ಬರ್ದಿದಾರೋ ಮನೇಲಿ ಯಾರ ಹತ್ರನಾದ್ರೂ ಓದ್ಸೋಣ ಅಂದ್ರೆ, ಇದರಲ್ಲಿ ತಿಳಿಬಾರ್ದ ವಿಷಯ ಇದ್ರೆ ಅದು ಎಲ್ರಿಗೂ ಗೊತ್ತಾಗ್ಬಿಟ್ರೆ ಯಜಮಾನ್ರನ್ನ ಕಾಪಾಡ್ಕೊಳ್ಳೋದಕ್ಕೆ ನಾನು ಮಾಡಿರೋ ಪ್ರಯತ್ನ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ಸಮಯ ಮೀರ್ತಾ ಇದೆ, ಏನ್ ಮಾಡ್ಬೇಕೋ ಏನೋ. ಅಪಾಯ, ಅಪಾಯ, ಯಾರಿಗೆ, ಯಾರ ಅಕ್ಕ? ಅಯ್ಯೋ, ಎಲ್ಲಿದ್ದಾರೆ ಅಂತ ಕಾಪಾಡಬೇಕು. ಯಾರ ಅಕ್ಕ, ಎಲ್ಲಿದ್ದಾರೆ?
ಇವ್ರೆ ಬಲೂನ್ಸ್ ಕೊಡ್ತೀರಾ? ತಗೊಳ್ಳಿ. ಅಯ್ಯೋ ಅಯ್ಯೋ, ಆಗ್ಲೇ ನನಗೆ ಕಾಣಿಸಿದ್ದು ಅಯ್ಯೋ, ಅಂದ್ರೆ ಅಂದ್ರೆ ಆ ಅಕ್ಕಗೆ ಅಪಾಯ. ಅಕ್ಕ, ತುಂಬಾ ಥ್ಯಾಂಕ್ಸ್. ಏನಕ್ಕ, ರೋಡ್ ಮಧ್ಯೆ ಹಾಗೆ ಬಂದ್ಬಿಟ್ರೆ ಹೇಗೆ? ಸಮಯಕ್ಕೆ ಸರಿಯಾಗಿ ನಿಮ್ಗೇನೋ ಅಪಾಯ ಆಗ್ಬೋದು ಅಂತ ನನಗೆ ಮೊದಲೇ ಗೊತ್ತಾಗಿದ್ದಕ್ಕೆ ಪರವಾಗಿಲ್ಲ. ಇಲ್ಲ ಅಂದಿದ್ರೆ ಎಷ್ಟು ದೊಡ್ಡ ಅಪಾಯ ಆಗಿರೋದು. ಏನು, ನಂಗೆ ಆಕ್ಸಿಡೆಂಟ್ ಆಗತ್ತೆ ಅಂತ ನಿಂಗೆ ಮುಂಚೆನೇ ಗೊತ್ತಿತ್ತಾ? ಹೌದಕ್ಕ. ಅದೇಗೆ? ವಿಶಾಲಾಕ್ಷಮ್ಮನ ದಯೆಯಿಂದ ಮುಂದೆ ನಡೆಯೋ ಅಪಾಯ ನನಗೆ ಮೊದಲೇ ಗೊತ್ತಾಗುತ್ತೆ. ಆ ಬ್ಯಾಗು. ಅಯ್ಯೋ, ನನ್ನ ಚೀಟಿ. ಏ, ಏನಮ್ಮ, ನನಗೆಲ್ಲ ಹೇಳ್ದೆ, ನನ್ನನ್ನು ಕಾಪಾಡ್ದೆ, ನಿನ್ನ ನೀನು ಕಾಪಾಡ್ಕೊಳಲ್ವಾ? ಒಂದು ಕ್ಷಣ ತಡ ಆಗಿದ್ರು ನನಗಲ್ಲ, ನಿನಗೆ ಆಕ್ಸಿಡೆಂಟ್ ಆಗೋಗಿರೋದು. ಅಲ್ಲ, ಆ ಬ್ಯಾಗನ್ನು ಬಿಟ್ಟು ಲೆಟ್ರಿಗೋಸ್ಕರ ಬಂದ್ಯಾ? ಅಂಥದ್ದೇನಿದೆ ಈ ಲೆಟ್ರಲ್ಲಿ? ಅಷ್ಟು ಇಂಪಾರ್ಟೆಂಟಾ? ಯಜಮಾನ್ರನ್ನ ಕಾಪಾಡ್ಕೊಳಕ್ಕೆ ನನ್ನ ಹತ್ರ ಇರೋ ಒಂದೇ ಒಂದು ಆಧಾರ ಇದೆ ಅಕ್ಕ. ಏನಿದೆ ಇದರಲ್ಲಿ? ಗೊತ್ತಿಲ್ಲ ಅಕ್ಕ. ಅಂದ್ರೆ ನನಗೆ ಓದಕ್ ಬರಲ್ಲ. ಓ ಸಾರಿ ಅಕ್ಕ, ನೀವು ಓದ್ತೀರಾ? ನಾನಾ? ಪರವಾಗಿಲ್ವಾ? ದಯವಿಟ್ಟು ಓದಿ ಅಕ್ಕ. ಸರಿ. ಪ್ರೀತಿ ಅಣ್ಣನಿಗೆ, ನಿನ್ ತಂಗಿ ಸುಧಾ ತುಂಬಾ ದುಃಖದಿಂದ ಬರೀತಾ ಇರೋ ಪತ್ರ ಇದು. ಅಣ್ಣ, ಲಾಯರ್ ಫ್ಯಾಮಿಲಿ ಒಳ್ಳೆ ಸಂಬಂಧ ಅಂತ ನೀನ್ ನನ್ನ ಜಶ್ವಂತ್ ಕೊಟ್ಟು ಮದುವೆ ಮಾಡಿಸ್ದೆ. ನಿನ್ನ ನಂಬಿಕೆನ ಉಳ್ಸಕ್ಕೆ ಇಷ್ಟು ದಿನ ಎಲ್ಲ ಅನುಸರಿಸ್ಕೊಂಡಿದ್ದೆ. ನಮ್ಮ ಮಾವ ಜಗನ್ನಾಥ್ ಅವರು, ನನ್ನ ನಾದ್ನಿ ಜಾಸ್ಮಿನ್, ನನ್ನ ಗಂಡ ಜಸ್ವಂತ್ ಮೂವರು ದುಡ್ಡು ಕೊಡು, ಆಸ್ತಿ ಕೊಡು ಅಂತ ತುಂಬ ಕಾಟ ಕೊಡ್ತಾಯಿದ್ರು. ಅವ್ರು ತೋರಿಸಿದ ನರ್ಕ ಅಂತಿಂಥದ್ದಲ್ಲ. ಈ ವಿಷಯ ಯಾವುದು ನಿಂಗೆ ಗೊತ್ತಾಗಬಾರ್ದು ಅಂತ ಅವ್ರು ಬದಲಾಗ್ತಾರೆ ಅಂತ ಆಸೆ ಪಟ್ಟೆ. ಆದರೆ ಅಷ್ಟರಲ್ಲಿ ನನ್ನ ಆರೋಗ್ಯ ಹಾಳಾಗೋಯ್ತಣ್ಣ. ನಾ ಬದುಕ್ತೀನಿ ಅಂತ ನಂಬಿಕೆ ಇಲ್ಲ. ನೀ ನನಗೆ ಇಷ್ಟ ಅಂತ ಆರ್ಚಿಡ್ ಹೂ ತಂದ್ಕೊಟ್ಟಿದ್ಬಿಟ್ರೆ ಇನ್ಯಾವತ್ತೂ ಏನೂ ತಂದ್ಕೊಟ್ಟೋರಲ್ಲ. ಬರ್ತಾ ಬರ್ತಾ ಆ ಹೂಗಳಲ್ಲೂ ಒಳ್ಳೆ ವಾಸನೆ ಬರ್ತಿರ್ಲಿಲ್ಲ. ಸತ್ತು ಹೋಗೋಣ ಅನಿಸ್ತಿತ್ತು. ಹೂವಿನ ವಾಸನೆಗೆ
ಸತ್ತು ಹೋಗ್ಬೇಕು ಅನ್ಸುತ್ತೆ ಗೊತ್ತಾ? ಈಗ ಕೂಡ ನಾ ಬದುಕ್ತೀನಿ ಅನ್ನೋ ನಂಬಿಕೆನೇ ಇಲ್ಲ. ನಾನು ಜೀವಂತವಾಗಿಲ್ಲ ಅಂದರೆ ಅದಕ್ಕೆ ಕಾರಣ ಆ 3 ಜನ ದುಷ್ಟರು. ಅಣ್ಣ, ನಾ ಬದುಕಲಿಲ್ಲ ಅಂದರೆ ಆ 3 ಜನನ ಬಿಡಬೇಡ. ಇಲ್ಲ ಅಂದರೆ ಇವ್ರ ತಂಟೆಗೆ ಹೋಗ್ಬೇಡ. ಮಿಸ್ ಯು ಅಣ್ಣ. ಸುಧಾ ಸುಧಾ ಎಲ್ಲಿದೆಯಾ? ಸುಧಾ ಡಾರ್ಲಿಂಗ್, ಹೇಯ್ ಇಲ್ಲಿದೆಯಾ? ಬಾ ಸುತ್ತಾಡ್ಕೊಂಬರೋಣ. ಏನು ದುಡ್ಡ? ನಿಮ್ಮ ಅಣ್ಣ ಬೀರ್ಬಲ್ಲು ಎಷ್ಟಿಟ್ಟಿದ್ದಾನೋ ಅಷ್ಟು ತಗೊಂಬ, ಎಂಜಾಯ್ ಮಾಡ್ಕೊಂಬರೋಣ ಡಿಯರ್. ಆಯ್ತು. ಅದು ಎಲ್ಲದಕ್ಕೂ ತಲೆ ಆಡಿಸೋ ನನ್ನ ಹೆಂಡತಿ ಅಂದರೆ ನಂಗೆ ಸಖತ್ ಇಷ್ಟ. ಬಾ ನಿಂಗೊಂದು ಸ್ಟ್ರಾಂಗ್ ಕಾಫಿ ಕೊಡಿಸ್ತೀನಿ. ಬೈದುವೆ ಹೇಳೋದು ಮರ್ತೋದೆ, ನಿಮ್ಮ ಅಣ್ಣ ಕ್ಯಾಂಪಿಂದ ಬಂದ ತಕ್ಷಣ BMW ಕಾರ್ ಕೇಳಿದ್ನಲ್ಲ, ಹೇಗಾದರೂ ಒಪ್ಸು ಪ್ಲೀಸ್. ಹಾಂ ನೀನು ಒಪ್ಪಿಸ್ತೀಯಾ? ನನಗೆ ಗೊತ್ತು. ಬಾ. ಅಣ್ಣ, ನೀನ್ ಇಲ್ಲಿ ಬರೋಷ್ಟೊತ್ತಿಗೆ ನಾನು ಇರ್ತೇನೋ ಇಲ್ವೋ ಗೊತ್ತಿಲ್ಲ ಅಣ್ಣ. ಅಣ್ಣ ಯಾವತ್ತೋ ಒಂದಿನ ಈ ಫೋಟೋನ ಕ್ಲೀನ್ ಮಾಡಕ್ ತೆಗಿತಾನೆ. ಆಗ್ಲಾದ್ರೂ ನಿಜ ಗೊತ್ತಾಗತ್ತೆ. ಸುಧಾ ಕಮ್ ಡಿಯರ್, ಕಾಫಿ ರೆಡಿ. ಹಾ, ಬರ್ತಿದ್ದೀನಿ. ಅಯ್ಯೋ, ಅಯ್ಯೋ, ನೀನು ಯಾಕೆ ಅಳ್ತಿದ್ಯಾ? ಯಾರಿ ಸುಧಾ? ನಿನಗೇನಾಗ್ಬೇಕು ಅವಳು? ಅದು ಅಕ್ಕ, ನಾನು ತ್ರಿನೇನಿ ಅಂತ. ಮತ್ತೆ ಈ ಸುಧಾ ಯಾರು? ನಮ್ಮ ಪೊಲೀಸ್ ಅಣ್ಣನ ತಂಗಿ. ಹಾಗಿದ್ರೆ ಬಾ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಸುಧಾ ಈ ಲೆಟ್ರಲ್ಲಿ ಕ್ಲಿಯರಾಗಿ ಬರ್ದಿದ್ದಾಳಲ್ಲ, ಅಷ್ಟು ಸಾಕು ಆ 3 ಜನನ ಜೈಲಿಗೆ ಕಳ್ಸಕ್ಕೆ. ನಿಜಾನೇ ಅಕ್ಕ, ಆದ್ರೆ ಅವರು ಈಗಾಗಲೇ ನನ್ನ ಗಂಡಂಗೆ ಸುಧಾ ಹೇಳಿರೋ ಹೂವಿಂದ ಅಪಾಯ ತರೋ ಪ್ರಯತ್ನ ಮಾಡ್ತಿದ್ದಾರೆ. ಈ ವಿಷಯ ಹೊರಗೆ ತೆಗೆದ್ರೆ ನನ್ನ ಗಂಡಂಗೆ ಅವರು ಆ ಹೂವಿಂದ ಏನ್ ಮಾಡಕ್ ಹೊರಟಿದ್ರು ಅಂತ ಹೇಳಲ್ಲ. ಆ ಹೂವನ್ನ ಪರೀಕ್ಷೆ ಮಾಡಿ ಅಂತ ಪೊಲೀಸ್ ಅಣ್ಣಗೆ ಹೇಳಿದ್ದೆ. ಅದ್ ಗೊತ್ತಾದ್ರೆ 2 ಆಧಾರ ಇಟ್ಕೊಂಡು ಅವ್ರನ್ನ ಸಿಕ್ಕಾಕಿಸ್ತೀನಿ. ಹೌದು, ನಿಂಗೆ ಮುಂದಾಗೋ ಅಪಾಯ ಎಲ್ಲ ಮೊದಲೇ ಗೊತ್ತಾಗತ್ತೆ ಅಂದ್ಯಾ? ಮತ್ತೆ ನಿನ್ ಗಂಡನ ವಿಷಯದಲ್ಲಿ ಗೊತ್ತಾಗ್ಲಿಲ್ವಾ? ಅದೇ ನನ್ನ ದುರಾದೃಷ್ಟ. ಆ ವಿಷಯ ತಿಳ್ಕೊಳ್ಳೋ ದಾರಿಲೇ ಹೋಗ್ತಿದ್ದೀನಿ ಅಕ್ಕ. ಈಗ ಈ ಆಧಾರ ಸಿಕ್ಕಿದೆ. ನೀನ್ ನೋಡ್ತಿದ್ರೆ ತುಂಬಾ ಒಳ್ಳೆ ಮನ್ಸಿರೋ ಹುಡುಗಿ ಅನಿಸ್ತಿದೆ. ನಿನ್ಗೆ ಆ ವಿಶಾಲಾಕ್ಷಮ್ಮ ತಾಯಿ ಅನ್ಯಾಯ ಮಾಡಲ್ಲ. ನಿನ್ಗೇನಾದ್ರು ಅವಶ್ಯಕತೆ ಇದ್ರೆ ನನ್ನನ್ನು ಭೇಟಿ ಮಾಡು. ನಾನು ಇಲ್ಲೇ ಪಕ್ಕದ ಕಾಲೋನಿಲಿ ಇರ್ತೀನಿ. ಸರಿ ಅಕ್ಕ.
ಬರ್ತೀನಿ. ನಿನ್ನ ಹೆಸರೇನಂದೆ? ತ್ರಿನಯನಿ. ಬರ್ತೀನಿ ತ್ರಿನಯನಿ, ಹುಷಾರು. ಸರಿ ಅಕ್ಕ. ಹಬ್ಬ, ಒಂದ್ ಕೆಲಸ ಮುಗೀತು. ಯಜಮಾನ್ರೆ, ಥ್ಯಾಂಕ್ಸ್ ಯಜಮಾನ್ರೆ. ನಿಮ್ಮೂರಲ್ಲಿ ಹೀಗೆ ಥ್ಯಾಂಕ್ಸ್ ಹೇಳ್ತಾರ? ಅಯ್ಯೋ, ಹೀಗೆ ಯಾಕೆ ತಪ್ಕೊಂಡೆ ನಾನು? ನಿಮ್ಗೇನಾದ್ರೂ ಪೆಟ್ಟಾಯ್ತು ಯಜಮಾನ್ರೆ? ವಾಟ್? ಅಂದ್ರೆ ನನ್ ಬಟ್ಟೆಗೆ ಹಾಕಿರೋ ಪಿನ್ನು, ಜಡೆಗೆ ಹಾಕೊಂಡಿರೋ ಪಿನ್ನು ನಿಮ್ಗೆ ಚುಚ್ತಾ ಅಂತ ಕೇಳಿದೆ. ಏನೋ ಚುಚ್ಚಿದಂಗೆ ಅನಿಸ್ತು, ಆದ್ರೆ ಅದೇನೋ ಗೊತ್ತಾಗ್ಲಿಲ್ಲ. ಹಾಗಾದ್ರೆ ಸಾರಿ. ಇವಾಗ ಸಾರಿ ಅಂತಿದ್ಯಾ? ಅವಾಗೇನೋ ಥ್ಯಾಂಕ್ಸ್ ಅಂತ ಹೇಳ್ದೆ. ಸುತ್ತಮುತ್ತ ಹಳ್ಳಿಲಿ ಏಕೈಕ ಸುಂದರಿ ನಾನೇ ಅಂತ ಟಾಕು. ಅಂತದ್ರಲ್ಲಿ ನನ್ನ ಯಾವ್ದೋ ಮುದ್ಕನ್ ಕೊಟ್ಟು ಗಂಟ್ ಹಾಕಿದ್ರೆ ಇಷ್ಟು ದಿನ ನನ್ ಹಿಂದೆ ಬಿದ್ದಿದ್ ಹುಡುಗರು ಆತ್ಮಹತ್ಯೆ ಮಾಡ್ಕೊಳಲ್ವಾ? ಅಯ್ಯೋ, ನಿಜನಾ? ಪಬ್ಲಿಸಿಟಿ ಆತರ ಇದೆ. ಬರ್ತಾ ಬರ್ತಾ ನಿಮ್ಗೆ ಗೊತ್ತಾಗತ್ತೆ. ಹಾ, ನಾನ್ ಮತ್ತೆ ಬರ್ಬೇಕಾ? ಕೆಲ್ಸದ ಮೇಲೆ ಬಂದೇ ಹೋಗ್ತಾ ಇರಿ. ನಾದ್ನಿ ಮೇಲೆ ಅಷ್ಟು ಕರ್ಣೆ ಇಲ್ಲ ಅಂದ್ರೆ ಹೇಗ್ ಹೇಳಿ? ಆಗಾಗ ಬರ್ತಿರ್ತೀನಿ ಬಿಡು. ಯಜಮಾನ್ರೆ, ಒಂದು ಮಾತು. ಪಕ್ಕದ ಮನೆ ಪದ್ಮಾವತಿ ಫೋನಿಂದ ನಿಮ್ ಜೊತೆ ಮಾತಾಡ್ತೀನಿ ಅಂತ ನೈನಿ ಅಕ್ಕಂಗ್ ಹೇಳ್ಬೇಡಿ, ಬೇಜಾರ್ ಮಾಡ್ಕೋತಾಳೆ. ಹೇಳಲ್ಲ ಬಿಡು. See you. ಮತ್ತೆ ಐ ವಾಂಟ್ ಟು ಸಿ ಯು. ಓಕೆ ಓಕೆ. ಬಾಯ್ ಯಜಮಾನ್ರೆ, ಬಾಯ್. ಇಲ್ಲ. ಓ ಮಾಮ್, ಎಲ್ರಿಗೂ ತಾಂಬೂಲ ಕೊಟ್ಟು ಕರಿಬೇಕಾ? ಇಲ್ಲೇ ಕೂತ್ಕೊಳ್ಳಪ್ಪ. ಕೂತ್ಕೋ ವೇಶ್. ಜಾಸ್ಮಿನ್, ನೀನು ಕೂತ್ಕೋ. ಇಲ್ಲೇ ವಿಶಾಲ್ ಪಕ್ಕನೆ ಕೂತ್ಕೋ. ಇವಾಗ್ಲೇ ಮದ್ವೆ ಮಾಡೋ ತರ ಅರೇಂಜ್ ಮಾಡ್ಬಿಟ್ಟಿದೀರಾ? ಆ ಆಸೆನು ತೀರೋದಕ್ಕೆ ತುಂಬಾ
ತುಂಬಾ ದಿನಗಳಿಲ್ಲ ಪರ್ಶು. ಜಶ್ವಂತ, ತಾಂಬೂಲನ ಎಕ್ಸ್ಚೇಂಜ್ ಮಾಡ್ಕೋಬೇಕಾಗಿರೋದು ನೀನೇ. ಡ್ಯಾಡಿ ಇದ್ದಿದ್ರೆ ಚೆನ್ನಾಗಿರೋದು. ಮದುವೆಗೆ ಬರ್ತಾರೆ ಬಿಡು, ಮೊದಲು ಈ ಫಾರ್ಮಾಲಿಟೀಸ್ ಎಲ್ಲ ಮುಗಿಲಿ ಬಿಡು. ನಮ್ಮ ಸಂಪ್ರದಾಯದ ಪ್ರಕಾರ ತಟ್ಟೆಲಿ ಅಕ್ಕಿ ಹಾಕಿ ಅದರ ಮೇಲೆ ಕಲಶ ಇಟ್ಟು ಮದುವೆ ಮಾಡ್ಕೊಳ್ಳೋ ವಧುವರರಿಬ್ರು ದೀಪ ಬೆಳಗಿಸ್ಬೇಕು. ಎಲ್ಲ ರೆಡಿಯಾಗೇ ಇಟ್ಟಿದ್ದೀವಿ, ನೀವು ಬೆಳಗ್ಸೋದೊಂದೇ ತಡ. ಮೊದಲು ಈ ಮನೆಗ್ ಸೊಸೆಯಾಗಿ ಬೆಳಗೋ ಜಾಸ್ಮಿನ್ನೇ ದೀಪಾನ್ ಬೆಳಗ್ಬೇಕು. ಜಾಸ್ಮಿನ್, ದೀಪ ಹಚ್ಚಮ್ಮ. ಚೆನ್ನಾಗಿ ಬೆಳಗ್ಸ್ಬೇಕು ಅಂತ 2 ಕಡ್ಡಿ ತಗೊಂಡ್ಲು ಅನ್ಸುತ್ತೆ. ಅದೇನ್ ಕ್ಯಾಂಪ್ ಫೈರ್ ಅಲ್ಲ, ಹೋಮದ ಕುಂಡ. 2 ಕಡ್ಡಿ ಗೀಚಿದ್ರು ಅದ್ ಎಷ್ಟೊತ್ತು ಬೆಳಗ್ಬೇಕೋ ಅಷ್ಟೊತ್ತೇ ಬೆಳಗೋದು. ಇರ್ಲಿ ಬಿಡೆ, ಕಲಶ ಯಾಕೆ ಪಕ್ಕದಲ್ಲಿಡಬೇಕು? ಹಾಗೆ ದೀಪ ಬೆಳಗ್ಸು ಜಾಸ್ಮಿನ್. ಸಾಕು, ಈಗಲೇ ಜಾಸ್ತಿ ಬಿಲ್ಡಪ್ ಶಾಟ್ಸ್ ಆಗೋಗಿದೆ. ಇನ್ನೂ ಹಾಗೆ ನೋಡ್ತಿದ್ರೆ ಕೈ ಸುಟ್ಟು ಹೋಗುತ್ತೆ. ಮೊದಲು ಬೆಳಗು. ಓಯ್, ನೀನ್ ಸುಮ್ಮನೆ ಇರೋಕ್ಕಾಗಲ್ವಾ? ಹಾ, ಚಿಕ್ಕ ವಯಸ್ಸಲ್ಲಿ ಹಾರ್ಸ್ ರೈಡಿಂಗ್ ಮಾಡಿದ್ನಲ್ಲ ಅತ್ತೆ, ಅದೇ ಸ್ಪೀಡೇ ಅಭ್ಯಾಸ ಆಗಿದೆ. ನೀನ್ ಮುಂದುವರ್ಸು ಜೆಸ್ಸಿ, ದೀಪ ಹಚ್ಚು. ಇಷ್ಟೊಂದು ಗಾಡಿ. ಜಾಸ್ಮಿನ್ ಜೊತೆ ನನ್ನ ಮಗನ ಮದುವೆ ಮಾಡಿಸೋದು ಇಷ್ಟ ಇಲ್ಲ ಅಂತ ನಾನು ನಿಂಗೆ ಹೇಳಿದ್ದೆ. ಅದೇ ಮಾತನ್ನ ನೀನು ವಿಶಾಲ್ಗೆ ಹೇಳಿದ್ರು. ನಮ್ಮಮ್ಮ ನನಗೆ ಹೇಳಿಲ್ಲ ಅಂತ, ಈ ಮದುವೆ ನಂಗೆ ಇಷ್ಟ ಇಲ್ಲ ಅಂತ ಸಾಬೀತುಪಡಿಸು ಅಂತ ನಿನ್ನ ಕೇಳಿದ್ದಾನೆ. ನೀನು ಎಷ್ಟೇ ಪ್ರಯತ್ನ ಪಟ್ಟರು ನನ್ನ ಮಗನ ಮಾತ್ರ ನೀನು ನಂಬ್ಸಕ್ಕಾಗ್ಲಿಲ್ವಲ್ಲ. ಅದಕ್ಕೆ ನಿಶ್ಚಿತಾರ್ಥಕ್ಕೆ ಏರ್ಪಾಟ್ ಮಾಡಿದಿರಲ್ಲ, ನಾನು ಅದನ್ನೆಲ್ಲ ಹಾಳು ಮಾಡಿದೆ. ನನಗೆ ಜಾಸ್ಮಿನ್ ಆಗ್ಲಿ ಈ ಮದುವೆ ಆಗ್ಲಿ ಇಷ್ಟ ಇಲ್ಲ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಇನ್ನೇನ್ ಬೇಕು? ನನ್ನ ಮಗ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೀಗೆಲ್ಲ ಮಾಡ್ತಿದ್ದೀನಿ. ಇದನ್ನ ಅವರು ಅನಿಷ್ಟ ಅನ್ಕೋತಾರೋ ಏನ್ ಅನ್ಕೋತಾರೋ ಅನ್ಕೊಳ್ಳಿ, ಈ ನಿಶ್ಚಿತಾರ್ಥ ಅಂತೂ ನಡೆಯೋದಿಲ್ಲ. ನೀನು ಭಯ ಪಡಬೇಡ ನೈನಿ.
ಯಾರಿಗೂ ಯಾವುದಕ್ಕೂ ಭಯ ಪಡಬೇಡ. ಇದು ನನ್ನ ಮನೆ ಅಲ್ಲ, ನಿನ್ನ ಮನೆ. ನಾನಿವಾಗ ಈ ಮನೆ ಸೊಸೆ ಅಲ್ಲ, ನೀನು. ಹತ್ರ ಕೆದ್ರು ಹೋಗಿದೆ. ಇಲ್ಲಿ ನಿನ್ ತಂಗಿ ಕನ್ಸೆಲ್ಲ ಚದ್ರ ಹೋಗ್ತಿದೆ ನೋಡು. ಮಾಮ್, ಮತ್ತೆ ನಿಶ್ಚಿತಾರ್ಥ? ಇನ್ನೆಲ್ಲಿಂದ ನಿಶ್ಚಿತಾರ್ಥ ಆಂಟಿ? ಎಲೆ, ಅಡಿಕೆ, ಬತ್ತಿ, ಅರ್ಶನ, ಕುಂಕುಮ, ಅಕ್ಕಿ ಎಲ್ಲ ಚೆಲ್ಲಾಪಿಲ್ಲಿಯಾಗೋಗಿದೆ. ಏಯ್, ಕಿಟಕಿ ಬಾಗ್ಲುಗಳನ್ನ ಹಾಕದೆ ಇಲ್ಲೇನ್ ಶೋ ನೋಡಕ್ ಬಂದ್ ನಿಂತಿದ್ಯಾ? ಮಾಮ್, ಆಗ್ಲೇ ಗಾಳಿ ಬರಲಿಲ್ಲ ಮಾಮ್. ನೈನಿ ಮೇಲೆ ಕೋಪ ಮಾಡ್ಕೊಂಡು ಲಾಭ ಇಲ್ಲ. ಈ ತರ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಹೌದೌದು, ಏನೋ ಮಾಯ ತರ ನಡೆದೋಯ್ತು. ಇದನ್ನು ಆ ಹಾಳಾದ ನೈನಿ ಮಾಡಿದಳನ್ನೋ ಅನುಮಾನ ನನಗೆ. ನನ್ನನ್ನು ಯಾಕೆ ಅಂತಿದ್ದೀರಾ ಅಮ್ಮೋರೆ? ನಾನೇನ್ ಮಾಡ್ದೆ? ನೀನೇ ಮಾಡಿದ್ದು. ಅವತ್ತು ಕೂಡ ಸತ್ತೋಗಿರೋ ಗಾಯತ್ರಿ ಆಂಟಿ ಮತ್ತೆ ಬರ್ತಾರೆ ಅಂತ ಕನ್ನಡಿ ತಗೊಂಡ್ಬಂದು ಅದಕ್ಕೆ ಮಸಿಯೋ ಬೂದಿನೋ ಏನೋ ಒಂದು ಹಚ್ಚಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ದೆ ಅಲ್ವಾ? ಅದೇ ತರ ಈಗ್ಲೂ ಕೂಡ ಏನೋ ಒಂದು ಮಾಡಿರ್ತೀಯ. ಓ ಮೈ ಗಾಡ್, ಇವಳು ಮಾಟ ಮಂತ್ರ ಕೂಡ ಮಾಡ್ತಾಳಾ? ಅಯ್ಯೋ ದೇವ್ರೆ, ಇಂಥವಳನ್ನ ಈ ಮನೇಲಿರೋದಕ್ಕೆ ಹೇಗ್ ಬಿಡ್ತೀರಾ ನೀವು? ಅತ್ತೆ, ಅದು ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲ, ನೈನಿ ನಂಬಿಕೆ. ವಾಟ್ ವಿಶಾಲ್, ನೀನು ಸೆಂಟಿಮೆಂಟ್ಸ್ನೆಲ್ಲ ನಂಬಲ್ವಲ್ಲ? ಪ್ರೂವ್ ಮಾಡಿದ್ರೆ ನಂಬ್ತೀನಿ. ಅವತ್ತು ಗಾಯತ್ರಿ ಅಕ್ಕ ಬರ್ತಾರೆ ಅಂತ ನಿರೂಪಿಸಕ್ಕಾಗ್ಲಿಲ್ಲ, ಸರಿ. ಆದ್ರೆ ಈಗ ನಡೆದಿದ್ದು ಯಾಕೆ ಅಂತ ಹೇಳ್ತೀರಾ? ಗಾಯತ್ರಿ ಅಮ್ಮವರೇ ಬಂದು ಹೀಗೆಲ್ಲ ಮಾಡಿದ್ರು ಅಂದ್ರೆ ಯಾರು ನಂಬಲ್ಲ. ವಿಶಾಲ್ ಯಜಮಾನ್ರು ಒಬ್ರು ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವ್ರಿಗೆಲ್ಲ ಏನ್ ಹೇಳಿದ್ರು, ಎಷ್ಟೇ ಹೇಳಿದ್ರು ಅರ್ಥ ಆಗಲ್ಲ. ಬೇಡ ಬಿಡಿ ಆಂಟಿ, ನನಗೆ ಅರ್ಥ ಆಗೋಗಿದೆ. ಇಲ್ಲಿದ್ರೆ ನನ್ನ ಅವಮಾನ ಮಾಡೋದಕ್ಕೆ ಹೀಗೆಲ್ಲ ಮಾಡ್ತಿದ್ದೀರಾ ಅನ್ಸುತ್ತೆ. ಏನ್ ಬೇಡ, ಮತ್ವೇನೆ ಬೇಡ್ವಾ? ಹೇಳ್ಬಿಡು. ಏಯ್, ನೀನ್ ಸುಮ್ನಿರು. ಜಾಸ್ಮಿನ್, ಇಲ್ಲಿ ನೋಡು, ಯಾಕೆ ಅಳ್ತಿದ್ಯಾ? ಆಗ್ಲೇ ನಾನು ಇಷ್ಟ ಇಲ್ಲ ಅಂತ ನನ್ನ ಮುಖಕ್ಕೆ ತಿಲಕ ಹರಿಚಿದ್ಲು. ಈಗ ನನ್ನ ಎಂಗೇಜ್ಮೆಂಟ್ ನೋಡಕ್ಕೆ ಇಷ್ಟ ಇಲ್ಲದೆ ಹೀಗೆಲ್ಲ ಮಾಡಿದಾಳೆ. ಓ, ಯಾರು ಏನ್ ಬೇಕಾದ್ರೂ ಹೇಳಿ, ಖಂಡಿತವಾಗ್ಲೂ ನಾನಂತೂ ಇವಾಗ ಬಾಯಿ ಮುಚ್ಕೊಂಡಿರಲ್ಲ, ಯುವರ್ ಆನರ್. ಯಾಕಂದ್ರೆ ಇದು ಆರೋಪ, ಇದನ್ನ ತೀವ್ರವಾಗಿ ಖಂಡಿಸ್ತೀನಿ. ಏ ಹಾಸಿನಿ, ಆಬ್ಜೆಕ್ಷನ್ ಓವರ್ರೂಲ್ಡ್. ನನ್ನನ್ನ ತಡಿಬೇಡಿ. ಎಮೋಷನಲ್ ಆದಾಗ ಪಟ ಪಟ ಅಂತ ಮಾತಾಡ್ಲಿಲ್ಲ ಅಂದ್ರೆ ಬ್ಲಡ್ ಪ್ರೆಷರ್ ರೇಸ್ ಆಗುತ್ತೆ. ಏ ಮುಳ್ಮೀನು ಜಾಸ್ಮಿನು,
ಇದನ್ನೆಲ್ಲ ನೈನಿ ಮಾಡಿಸ್ತಿದ್ದಾಳೆ ಅಂತ ಹೇಳ್ತಿದ್ದೆಲ್ಲ ಏನ್ ಮಾಡಿಸಿದಾಳೆ? ಡಾಬಾ ಇಲ್ಲ ಮೂಗುತಿನಾ? ಬ್ಲ್ಯಾಕ್ ಮ್ಯಾಜಿಕ್. ಲೊಟ್ಟೆ ಪುಸ್ಕಿ. ಮ್ಯಾಜಿಕ್ಕೂ ಇಲ್ಲ, ಲಾಜಿಕ್ಕೂ ಇಲ್ಲ. ಗಾಳಿಗೆ ಬಾ ಅಂತಂದ್ರೆ ಬರಲ್ಲ. ಈಗ ಮಳೆಗೆ ಬಾ ಅಂತ ಹೇಳಿ ಕಾಗದದಲ್ಲಿ ದೋಣಿ ಮಾಡಿ ಎಲ್ರೂ ಸೇರಿ ಆಟ ಆಡೋಣ. ಏನು ಅಂತ ಮಾತಾಡ್ತಿದ್ಯಾ ನೀನು? ಅಮಾಯಕಳಾಗಿರೋ ನೈನಿ ಮೇಲೆ ಹೀಗೆ ಆರೋಪ ಮಾಡಿದ್ರೆ ಕಣ್ಣಿಗೆ ಕುಂಕುಮ ಅಲ್ಲ, ಖಾರದ ಪುಡಿ ಹಾಕ್ತೀನಿ ನಾನು.